ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಲೆಂಟ್ ಡೇಸ್ನ ದಿನದಲ್ಲಿ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಈ ಲೆಂಟ್ ಡೇಸಲ್ಲಿ ಅನೇಕ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದಾವೆ. ನೀವೆಲ್ಲರೂ ಅದರ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದೀರಿ. ಅನೇಕ ವಿಚಾರಗಳನ್ನು ತಿಳಿದುಕೊಂಡವರಾಗಿ, ಅದನ್ನು ಗ್ರಹಿಸಿಕೊಂಡವರಾಗಿ, ಅದರ ಪ್ರಕಾರ ನಾವು ನಡೆಯುವಂಥವರಾಗಿ ದೇವರಿಗೆ ಇನ್ನೂ ಸಮೀಪಸ್ಥರಾಗಿರ್ಲಿಕ್ಕೆ ದೇವರ ಕೃಪೆ ಮಾಡಿಕೊಡ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಈ ದಿನ ಈಗಾಗಲೇ ನಾವು ಈ ಅಂಶವನ್ನು ಧ್ಯಾನಿಸಿದ್ದೇವೆ. ಇದು 2ನೇ ಭಾಗವಾಗಿ ನಾವು ನೋಡ್ತಾ ಇದ್ದೇವೆ. ಇದು ನನ್ನ ರಕ್ತ ಅನ್ನುವಂಥ ಒಂದು ಅಂಶದ ಮೂಲಕ ನಾವು ಅನೇಕ ವಿಚಾರಗಳು ತಿಳ್ಕೊಂಡಿದ್ದೇವೆ. ಏಸು ನಮಗಾಗಿ ಸುರಿಸಿದಂಥ ರಕ್ತದ ಮೂಲಕ, ಆತನ ರಕ್ತದ ಮೂಲಕ ನಮಗಾದಂಥ ಘನವಾದ ಮಹತ್ತಾದ ಕಾರ್ಯಗಳು ಏನು ಎಂಬ ಒಂದು ಅಂಶದ ಮೇರೆಗೆ ನಾವು ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೇವೆ, ಹೌದಲ್ವಾ? ಅದೇ ಇನ್ನೂ ಕೆಲವು ಅಂಶಗಳನ್ನ 2ನೇ ಭಾಗದಲ್ಲಿ ನಾವು ತಿಳ್ಕೊಳ್ಳುವವರಾಗಿದ್ದೇವೆ. ಮೊದಲನಾಗಿ ನಾವು ನೋಡುವಾಗ ಯೇಸುವಿನ ರಕ್ತ ನಮ್ಮನ್ನ ಪಾಪದಿಂದ ಬಿಡಿಸುತ್ತದೆ. ಯೇಸುವಿನ ರಕ್ತ ನಮ್ಮನ್ನ ದೇವರಿಗೆ ಸಮೀಪಸ್ಥರನ್ನಾಗಿ ಮಾಡುತ್ತದೆ. ಅದೇ ರೀತಿಯಾಗಿ ಯೇಸುವಿನ ರಕ್ತ ನಮ್ಮನ್ನ ವಿಮೋಚಿಸುತ್ತದೆ ಎಂಬ ಅಂಶಗಳ ಮೇಲೆ ನಾವು ಧ್ಯಾನಿಸಿದ್ವಿ, ಹೌದು ಪ್ರಿಯರೇ. ಇನ್ನು ಅನೇಕ ವಿಚಾರಗಳನ್ನ ಆತನ ರಕ್ತದ ಮೂಲಕ ಧ್ಯಾನಿಸಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ಟು ಈ ದಿನವನ್ನ ನಮಗೆ ಒದಗಿಸಿಕೊಟ್ಟಿದಾಗ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ವಾಕ್ಯ ಭಾಗವನ್ನ ನಾವು ನೋಡಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳಲ್ಪಡ್ತಾ ಇದೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ? ಆಮೇನ್. ನಾವು 4ನೇ ಭಾಗವಾಗಿ ನಾವು ನೋಡುವಾಗ ಕ್ರಿಸ್ತನ ರಕ್ತ ನಮ್ಮನ್ನ ನೀತಿವಂತರನ್ನಾಗಿ ಮಾಡುತ್ತೆ. ಆಮೇನ್, ಹೌದು ಪ್ರಿಯರೇ. ನಾವು ಪಾಪದಲ್ಲಿದ್ದಾಗಲೇ, ನಾವು ದೋಷದಲ್ಲಿದ್ದಾಗಲೇ, ನಮ್ಮ ಪಾಪದ ನಿಮಿತ್ತ ನಾವು ದೇವರಿಗೆ ಒಂದು ಶತ್ರುವಿನ ಉಪಾಧಿಯಲ್ಲಿ ಇದ್ದಾಗಲೇ ಕ್ರಿಸ್ತನು ನಮಗಾಗಿ ಸುರಿಸಿದ ರಕ್ತದಿಂದ ನಾವು ನೀತಿವಂತರಾಗಿದ್ದೇವೆ. ಅನೀತಿವಂತರಾಗಿದ್ದಂಥ ನಮ್ಮನ್ನ ಕ್ರಿಸ್ತನ ರಕ್ತ ನೀತಿವಂತರನ್ನಾಗಿ ಮಾಡಿತು ಪ್ರಿಯರೇ. ನೀತಿವಂತರು ಅಂದರೆ ಇನ್ನು ಯಾವ ಪಾಪವು ನಮ್ಮಲ್ಲಿ ಇರದಂತೆ, ನಾವು ಪಾಪಮಯವಾದ ರೀತಿಯಲ್ಲಿ ಇರದಂತೆ ನಾವು ನೀತಿವಂತರಾಗಿ ಬದುಕುವಂಥದ್ದೇ, ಪಾಪ ರಹಿತ ಜೀವಿತವನ್ನು ಜೀವಿಸುವಂಥದ್ದೇ ನೀತಿವಂತರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನು ನೀತಿವಂತರಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ವಿರುದ್ಧವಾಗಿ ಯಾವ ಕಾರ್ಯವೂ ಮಾಡಿಲ್ಲ. ಲೋಟು ನೀತಿವಂತನು ಎಂಬುದಾಗಿ ಆತನ ಸುತ್ತಲೂ ಭಯಂಕರವಾದ ಪರಿಸ್ಥಿತಿ ಇದ್ದಾಗ್ಯೂ ಕೂಡ, ಭಯಂಕರವಾದ ಮನುಷ್ಯರು ಮಧ್ಯದಲ್ಲಿ ಇದ್ದಾಗ್ಯೂ ಕೂಡ ಲೋಟು ನೀತಿವಂತನಾಗಿ ಕಾಣ್ತಾನೆ. ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ. ಈ ಪಾಪಮಯವಾದ ಲೋಕ, ಈ ಮಾಯಾ ಲೋಕದಲ್ಲಿ ಅನೇಕರು ನಮ್ಮ ಸುತ್ತಮುತ್ತಲಲ್ಲಿರುವಂಥ ಎಲ್ಲರೂ ಕೂಡ ಪಾಪದಲ್ಲಿ ಮುಳುಗಿದ್ದರೂ ಕೂಡ ನಾವು ಅವರ ಮಧ್ಯೆ ಇದ್ದೇವೆ. ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ. ಅದಕ್ಕಾಗಿ ದೇವರು ಈಗಾಗಲೇ ನಮ್ಮನ್ನ ತನ್ನ ರಕ್ತದಿಂದ ನೀತಿವಂತರನ್ನಾಗಿ ಮಾಡಿರುವಾಗ ನಾವು ಪಾಪರಹಿತ ಜೀವಿತವನ್ನ ಜೀವಿಸಿ ನೀತಿವಂತರಾಗಿಯೇ ಬದುಕಬೇಕು. ಆಮೇನ್. ಇದು 4ನೇ ಕಾರ್ಯವಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 5ನೇ ಕಾರ್ಯ ಏನು? ಕ್ರಿಸ್ತನ ರಕ್ತದಿಂದ ಯಾವ ಘನವಾದ ಕಾರ್ಯ ನಡೀತು ಎಂಬುದಾಗಿ ನಾವು ನೋಡುವಾಗ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನೂ ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕದಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂದು ನಿಷ್ಕರ್ಷೆ ಮಾಡಿದನು. ಹಲ್ಲೆಲೂಯಾ. ಎಸ್, ಯೇಸುವಿನ ರಕ್ತದಿಂದ, ಕ್ರಿಸ್ತನ ರಕ್ತದಿಂದ ನಮಗೆ ಸಮಾಧಾನ ಉಂಟಾಯಿತು. ಹೌದು ಪ್ರಿಯರೇ. ಈ ಲೋಕದಲ್ಲಿ ನಾವು ಪಾಪಿಗಳಾಗಿದ್ದಾಗಲೇ, ದೇವರಿಗೆ ದೋಷಿಗಳಾಗಿದ್ದಾಗಲೇ, ಶಾಪಗ್ರಸ್ತರಾಗಿದ್ದಾಗಲೇ ಈ ಲೋಕದ ಪಾಪದ ಮೇಲೆ ದೇವರಿಗೆ ಬಹಳ ಭಯಂಕರವಾದ ಕೋಪ ಪರಲೋಕದಲ್ಲಿತ್ತು ಪ್ರಿಯರೇ. ಪರಲೋಕದಿಂದ ಅದನ್ನು ನೋಡುವಾಗ ಭಯಂಕರವಾದ ಕೋಪದಲ್ಲಿ ಆಗ್ತಿತ್ತು. ಆದರೆ ಯೇಸು ಕ್ರಿಸ್ತನ ಅದ್ವಿತೀಯ ತನ್ನ ಕುಮಾರನ ಮೂಲಕವಾಗಿ, ಯೇಸು ಕ್ರಿಸ್ತನು ಸುರಿಸಿದ ರಕ್ತದ ಮೂಲಕವಾಗಿ, ಶಿಲುಬೆಯ ಮೇಲೆ ಸುರಿಸಿದ ರಕ್ತದ ಮೂಲಕವಾಗಿ ನಮಗೆ ಸಮಾಧಾನ ಉಂಟಾಯಿತು.
ಪರಲೋಕದ ತಂದೆಯ ಕೋಪಕ್ಕೆ ಗುರಿಯಾಗಬೇಕಾದಂಥ ನಾವು, ಶಿಕ್ಷೆಗೆ ಗುರಿಯಾಗಬೇಕಾದಂಥ ನಾವು, ಆ ಶಾಪದ ಒಂದು ಶಿಕ್ಷೆಯನ್ನು ಅನುಭವಿಸಬೇಕಾದಂಥ ನಾವು ಸಮಾಧಾನ ಹೊಂದಿಕೊಂಡ್ವಿ. ಯಾವುದರಿಂದ ಗೊತ್ತಾ? ಕ್ರಿಸ್ತನ ರಕ್ತದಿಂದ. ನಾವು ಅನುಭವಿಸಬೇಕಾದಂಥ ಶಿಕ್ಷೆ ನನ್ನ ಕ್ರಿಸ್ತನು ನಾವು ಪಡಬೇಕಾದಂಥ ಅವಮಾನ, ನಿಂದೆ ನನ್ನ ಕ್ರಿಸ್ತನು ನಮಗಾಗಿ ಅನುಭವಿಸಿದರು ಪ್ರಿಯರೇ. ಆತನು ಆ ಒಂದು ಭಾರವನ್ನು, ಆ ಪಾಪದ ಭಾರವನ್ನು ಒತ್ತಿಕೊಳ್ಳುವುದರ ಮೂಲಕವಾಗಿ, ಆ ರಕ್ತವನ್ನು ಸುರಿಸುವುದರ ಮೂಲಕವಾಗಿಯೇ ನಮಗೆ ಸಮಾಧಾನ ಸಿಕ್ತು. ಯಾಕಂದರೆ ನನ್ನ ಜೀವ ಸ್ವರೂಪನಾದ ದೇವರು, ಸಮಾಧಾನ ಅಧಿಪತಿ ಆದಂಥ ದೇವರು. ಆಮೇಲೆ ಅದಕ್ಕಾಗಿ ನಾವು ಸಮಾಧಾನ ಹೊಂದಿಕೊಂಡ್ವಿ. ಸೊ ಪಾಪದಿಂದ ಬಿಡುಗಡೆ ಆಯ್ತ್ವಿ, ನಾವು ವಿಮೋಚಿಸಲ್ಪಟ್ವಿ, ದೇವರಿಗೆ ಸಮೀಪಸ್ಥರಾದ್ವಿ. ಅದೇ ರೀತಿಯಲ್ಲಿ ನಾವು ಪಾಪದಿಂದ ಸಮಾಧಾನವನ್ನು ಹೊಂದಿಕೊಳ್ತಾ ಇದ್ದೇವೆ. ಆಮೇಲೆ ಪಾಪದಿಂದ ನೀತಿವಂತರಾಗಿದ್ದೇವೆ. ಇನ್ನು ಮತ್ತೊಂದು ಕಾರ್ಯವನ್ನು ನಾವು ನೋಡುವಾಗ ವಾಕ್ಯವನ್ನು ನೋಡಿಕೊಳ್ಳೋಣ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಚನ. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದ ರಕ್ತದ ಫಲದಿಂದಲೂ ತಮ್ಮ ವಾಕ್ಯದ ಫಲದಿಂದಲೂ ಅವನನ್ನು ಜಯಿಸಿದರು. ಆಮೇನ್. ಮತ್ತೊಂದು ಕ್ರಿಸ್ತನ ರಕ್ತದಿಂದ ಉಂಟಾದ ಘನವಾದ ಕಾರ್ಯ ಏನು ಗೊತ್ತಾ? ಕ್ರಿಸ್ತನ ರಕ್ತ ನಮ್ಮನ್ನ ಜಯಿಸುವಂತೆ ಮಾಡುತ್ತೆ. ಕ್ರಿಸ್ತನ ರಕ್ತ ನಮ್ಮನ್ನ ಜಯಿಸುವಂತೆ ಮಾಡುತ್ತೆ ಪ್ರಿಯರೇ. ಪಾಪಕ್ಕೆ ದಾಸರಾದ ನಾವು ಬಿಡುಗಡೆ ಕಾಣಲಾಗದೆ ಅದನ್ನ ಜಯಿಸಲಾರದೆ ಹೋದಾಗ ಪ್ರಿಯರೇ, ಯೇಸು ಕ್ರಿಸ್ತರ ರಕ್ತ ನಮ್ಮನ್ನ ಎಲ್ಲ ಸೈತಾನ ಬಂಧಕಗಳಿಂದ ಬಿಡುಗಡೆ ಮಾಡಿ ಜಯಿಸುವಂತೆ ಮಾಡಿತು. ಇನ್ನು ಅನೇಕರು ಪಾಪಕ್ಕೆ ದಾಸರಾಗಿ ಅದರಿಂದ ಜಯಿಸಲಾರದೆ ಹೋಗ್ತಾ ಇದ್ದೀರಿ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ನೀವು ಇನ್ನೂ ಪಾಪದಲ್ಲಿ, ದುಶ್ಚಟಗಳಲ್ಲಿ ಮುಳುಗಿ ಆ ದುಶ್ಚಟಗಳನ್ನು ಬಿಡಲಾರದೆ ನೀವು ನಿಮ್ಮ ದೇಹಕ್ಕೆ ನಷ್ಟವನ್ನ, ನಿಮ್ಮ ಪ್ರಾಣಕ್ಕೆ ನಷ್ಟವನ್ನ ಉಂಟು ಮಾಡಿಕೊಳ್ತಾ ಇದ್ದೀರೇನೋ. ಪ್ರಾಣಕ್ಕೆ, ದೇಹಕ್ಕೆ ಮಾತ್ರವೇ ಅಲ್ಲದೆ ನಿಮ್ಮ ಆತ್ಮಕ್ಕೂ ನಷ್ಟವನ್ನು ಉಂಟು ಮಾಡಿಕೊಳ್ತಾ ಇದ್ದೀರೇನೋ ಪ್ರಿಯ ಸಹೋದರ ಸಹೋದರಿಯರೇ. ಆದರೆ ಈ ದೇವರ ರಕ್ತ, ಕ್ರಿಸ್ತನ ರಕ್ತ ನಮ್ಮ ಎಲ್ಲ ಪಾಪ ದೋಷಗಳಿಂದ ಬಿಡಿಸಿ ಜಯವನ್ನ ಉಂಟು ಮಾಡುತ್ತೆ. ಸೈತಾನನ ಬಂಧಕಗಳಿಂದ ಬಿಡಿಸಿ ಜಯವನ್ನ ಉಂಟು ಮಾಡುವಂತದ್ದಾಗಿದೆ ಪ್ರಿಯರೇ. ಯೇಸುವಿನ ರಕ್ತ ಜಯವನ್ನ ಒದಗಿಸಿ ಕೊಡುವಂತದ್ದಾಗಿದೆ. ಅದು ಎಂತಹದೇ ಸ್ಥಿತಿಯಲ್ಲಿರ್ಬೋದು, ಸೋಲಿನಲ್ಲಿ ನಮ್ಮ ಜೀವನ ಸಾಗಿ ಹೋಗ್ತಾ ಇರಬಹುದು, ನಮ್ಮ ಜೀವನವೇ ಸೋತು ಹೋದಂತ ಸ್ಥಿತಿಯಲ್ಲಿರಬಹುದು, ಏಳಲಾರದ ಸ್ಥಿತಿಯಲ್ಲಿ ನೀವಿರಬಹುದು. ನಾನು ಗೆಲುವಿಲ್ಲ ಎಂಬುದಾಗಿ ನೀವು ನೆನೆಸ್ತಾ ಇರಬಹುದು. ಇನ್ನೆಲ್ಲಿ ನನಗೆ ಜಯ ಎಂಬುದಾಗಿ ಎಷ್ಟು ಪ್ರಯತ್ನ ಪಟ್ಟರೂ ನನ್ನಿಂದ ಸಾಧ್ಯ ಆಗ್ತಿಲ್ಲ. ಈ ದುಶ್ಚಟದಿಂದ ಬಿಡುಗಡೆ ಹೊಂದಬೇಕು ಎಂಬುದಾಗಿ ನನ್ನ ಹೆಸರು ಸಾಧ್ಯ ಆಗ್ತಿಲ್ಲ ಎಂಬುದಾಗಿ ನೀವು ನೆನೆಸ್ತಾ ಇದ್ರೆ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ, ನಿಮ್ಮ ಕುಟುಂಬದೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿನ್ನ ಗಂಡ ನಿನ್ನ ದುಶ್ಚಟಗಳಿಂದ ಬಿಡುಗಡೆ ಆಗ್ತಿಲ್ಲ, ಅಯ್ಯೋ ಇದೇನ್ ಪರಿಸ್ಥಿತಿ, ನನ್ನ ಜೀವನ ಬರೀ ಸೋಲಿನಲ್ಲೇ ಮುಳುಗಿ ಹೋಗ್ತಾ ಇದ್ದೇನೆ, ಎಷ್ಟು ಪ್ರಯತ್ನ ಪಟ್ಟರು ನನಗೆ ಸಾಧ್ಯ ಆಗ್ತಿಲ್ಲ ಎಂಬುದಾಗಿ ನೀವು ನೆನೆಸ್ತಾ ಇದ್ದೀರಾ. ಯೇಸುವಿನ ರಕ್ತ ಜಯವನ್ನ ಒದಗಿಸಿಕೊಡುವಂತದ್ದಾಗಿದೆ, ಸೈತಾನದಿಂದ ಜಯ. ಆಮೇನ್. ಎಸ್, ನೀವು ಆ ರಕ್ತವನ್ನ ನಂಬೋದಾದ್ರೆ, ಯೇಸುವೆ ನನ್ನ ಸ್ವಂತ ರಕ್ಷಕನು, ಆತನು ನನ್ನ ಎಲ್ಲ ಅನೀತಿನಿಂದ ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ನಾವು ನೆನೆಸುವಾಗ, ನನ್ನ ಸೋಲಿನಲ್ಲಿ ಜಯವನ್ನು ಕೊಡುವ ಆತನು, ದೇವರೇ ಮರಣವನ್ನೇ ಜಯಿಸಿದಾತನು ಎಂಬುದಾಗಿ ನೀನು ನಿನ್ನ ಸ್ವಂತ ರಕ್ಷಕನಾಗಿ ಕ್ರಿಸ್ತನ ಅಂಗೀಕರಿಸೋದಾದ್ರೆ, ನಿನಗಾಗಿ ನನಗಾಗಿ ಪಾಪದ ಮಿತವಾಗಿ, ಶಾಪದ ಮಿತವಾಗಿ ಆತನು ಮರಣಿಸಿ ಜಯವನ್ನು ಹೊಂದಿಕೊಂಡಿದ್ದಾನೆ ಎಂಬುದಾಗಿ ನೀನು ನಂಬೋದೇ ಆದ್ರೆ, ಎಸ್, ದೇವರು ನಿನ್ನ ಜೀವನದಲ್ಲಿ ಪ್ರತಿ ವಿಧವಾದ ಸೋಲುಗಳಿಂದ ಬಿಡುಗಡೆ ಕೊಟ್ಟು ಜಯವನ್ನು ಒದಗಿಸಿಕೊಡುವಂತ ದೇವರು. ಆಮೇನ್. ಹಲ್ಲೆಲೂಯಾ. ಕೊನೆಯದಾಗಿ ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನೋಡೋದಾದ್ರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 20ನೇ ವಚನ. ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹೌದು ಪ್ರಿಯರೇ, 7ನೇ ಕಡೆಯ ಅಂಶ, ಕ್ರಿಸ್ತನ ರಕ್ತದಿಂದ ನಮಗಾದಂಥ ಘನವಾದ ಕಾರ್ಯ ಏನು ಗೊತ್ತಾ?
ಕ್ರಿಸ್ತನ ರಕ್ತ ನಮ್ಮನ್ನ ಪರಲೋಕ ರಾಜ್ಯಕ್ಕೆ ತೆಗೆದುಕೊಂಡು ಹೋಗುತ್ತೆ. ಯಾವ ಪುಣ್ಯ ಕಾರ್ಯಗಳೆಲ್ಲ ನಮ್ಮ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ನಮ್ಮ ಪಿತೃಗಳು ಮಾಡಿದಂಥ ಒಳ್ಳೆ ಕೆಲಸದಿಂದ ಅಲ್ಲ ನಮ್ಮ ಪರಲೋಕ ರಾಜ್ಯಕ್ಕೆ ತೆಗೆದುಕೊಂಡು ಹೋಗೋದು. ಕ್ರಿಸ್ತನ ರಕ್ತದಿಂದ ನಾವು ನಂಬೋದೇ ಆದರೆ, ಕ್ರಿಸ್ತನ ರಕ್ತದಲ್ಲಿ ನಾವು ಶುದ್ಧೀಕರಿಸಲ್ಪಡೋದೇ ಆದರೆ, ಕ್ರಿಸ್ತನೇ ನನಗಾಗಿ ನನ್ನ ಪಾಪ ಶಾಪಗಳಿಗಾಗಿ ಮರಣಿಸಿದಾನೆ ಎಂಬುದಾಗಿ ಕ್ರಿಸ್ತನನ್ನ ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸೋದೇ ಆದರೆ, ಎಸ್ ನಾವು ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗ್ತೇವೆ. ಆತನ ಸಮಕ್ಷಮದಲ್ಲಿ ನಿಲ್ಲಲಿಕ್ಕೆ ಧೈರ್ಯ ಉಂಟಾಗುತ್ತೆ. ಯಾಕೆ ಗೊತ್ತಾ? ನಾವು ಕ್ರಿಸ್ತನ ರಕ್ತದಲ್ಲಿ ಶುದ್ಧೀಕರಿಸಲ್ಪಟ್ಟಿದ್ದೇವೆ. ಆಮೇಲೆ ಕೊನೆಯದಾಗಿ ಕ್ರಿಸ್ತನ ರಕ್ತ ನಮ್ಮ ಪರಲೋಕ ರಾಜ್ಯಕ್ಕೆ ಸ್ವಂತನನ್ನಾಗಿ ವಾರಸುದಾರನಾಗಿ ಮಾಡುತ್ತೆ. ಆಮೇನ್, ಹಲ್ಲೆಲೂಯಾ. ಹೌದು, ಕ್ರಿಸ್ತನ ರಕ್ತ ಪಾಪದಿಂದ ವಿಮೋಚನೆ ಮಾಡುತ್ತೆ. ಕ್ರಿಸ್ತನ ರಕ್ತ ನಮ್ಮನ್ನ ಬಿಡುಗಡೆ ಕೊಡುವಂಥದ್ದಾಗಿದೆ. ಕ್ರಿಸ್ತನ ರಕ್ತ ನಮ್ಮನ್ನ ಕ್ರಿಸ್ತನಲ್ಲಿ ಐಕ್ಯವನ್ನಾಗಿ ಮಾಡಿ ಸಮೀಪಸ್ಥರನ್ನಾಗಿ ಮಾಡುತ್ತೆ. ಕ್ರಿಸ್ತನ ರಕ್ತ ನಮ್ಮನ್ನ ನೀತಿವಂತರನ್ನಾಗಿ ಮಾಡುತ್ತೆ. ಕ್ರಿಸ್ತನ ರಕ್ತ ನಮ್ಮನ್ನ ಸಮಾಧಾನ ಪಡಿಸುತ್ತೆ. ಕ್ರಿಸ್ತನ ರಕ್ತ ಏನ್ ಮಾಡುತ್ತದೆ? ನಮ್ಮನ್ನ ಪರಲೋಕಕ್ಕೆ ಸೇರಿಸುವಂಥದ್ದಾಗಿದೆ. ಕ್ರಿಸ್ತನ ರಕ್ತ ನಮ್ಮನ್ನ ಜಯಿಸುವಂತೆ ಮಾಡುತ್ತೆ. ಪ್ರಿಯರೇ, ಎಲ್ಲ ಅಂಶಗಳು ಕ್ರಿಸ್ತನ ರಕ್ತದಿಂದ ಮಾತ್ರವೇ ಸಾಧ್ಯ. ಯಾವ ಮನುಷ್ಯರಿಂದಲೂ ಅಲ್ಲ, ಯಾವ ಹೋತ ಮರಿ ಕುರಿ ಪ್ರಾಣಿಗಳಿಂದಲೂ ಅಲ್ಲವೇ ಅಲ್ಲ. ಪರಿಶುದ್ಧವಾದ ರಕ್ತ ಸುರಿಸಲ್ಪಡಬೇಕು. ಆ ರಕ್ತ ಸುರಿಸಲ್ಪಟ್ಟಿದ್ದು ಯೇಸು ಕ್ರಿಸ್ತನ ಮೂಲಕವಾಗಿ, ನಿನಗಾಗಿ, ನನಗಾಗಿ, ನಮ್ಮೆಲ್ಲರಿಗಾಗಿ. ಇನ್ನು ಕ್ರಿಸ್ತನ ನಂಬಲಿಕ್ಕೆ ಸಾಧ್ಯ ಆಗಿಲ್ವಾ? ಇನ್ನು ಪಾಪದಲ್ಲಿದ್ದೀರಾ? ದೇವರು ನಿಮಗಾಗಿ ಎದುರು ನೋಡ್ತಾ ಇದ್ದಾರೆ. ನೀವು ದೇವರನ್ನ ಸ್ವಂತ ರಕ್ಷಕನಾಗಿ ಈ ಕ್ಷಣ ಅಂಗೀಕರಿಸೋದೇ ಆದರೆ, ಹೌದು ನನ್ನ ಪಾಪಗಳಿಗಾಗಿ ದೇವರು ಮರಣಿಸಿದ್ದಾರೆ ಎಂಬುದಾಗಿ ನೀವು ನೆನೆಸೋದೇ ಆದರೆ, ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರು ನಿಮಗಾಗಿ ಎದುರು ನೋಡ್ತಾ ಇದ್ದಾರೆ. ನನ್ನ ಮಕ್ಕಳು ಯಾವಾಗಲೂ ನನ್ನ ಸಂಗಡ ಇರಬೇಕೆಂಬುದಾಗಿ. ಆಮೇನ್. ಕ್ರಿಸ್ತನೊಬ್ಬನೇ ಲೋಕಕ್ಕೆ ಏಕೈಕ ದೇವರು. ಆತನ ಮೂಲಕವಾಗಿ ಪಾಪ ಪರಿಹಾರ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನಾದ ದೇವರೇ, ಸ್ತೋತ್ರ. ರಕ್ತದಿಂದ ಮಹತ್ತಾದ ಘನವಾದ ಕಾರ್ಯಗಳನ್ನು ನಮಗಾಗಿ ಮಾಡಿದಕ್ಕಾಗಿ ಸ್ತೋತ್ರ. ಜಯಿಸಲಿಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪರಲೋಕ ರಾಜ್ಯಕ್ಕೆ ವಾಸದನ್ನಾಗಿ ರಕ್ತವನ್ನು ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಈ ವಾಕ್ಯವನ್ನು ಕೇಳ್ತಿರುವಂತ ಅಪ್ಪ ಯಾರೇ ಆಗಿರ್ಬೋದು, ಇನ್ನು ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸದೇ ಇದ್ರೆ ಈ ಒಂದು ವಾಕ್ಯವು ಸ್ವಾಮಿ ಅವನ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಂತೆ ಮಾಡಲಿ ಸ್ವಾಮಿ. ಸಹಾಯ ಮಾಡು. ಮಾತನಾಡು ಕರ್ತನೆ ಅವರೊಟ್ಟಿಗೆ. ನೀನೇ ಏಕೈಕ ದೇವನುವಾಗಿ ನಂಬಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಈ ವಾಗ್ದಾನ ಕೇಳ್ತಾ ಒಂದು ವಾಕ್ಯವನ್ನು ಧ್ಯಾನಿಸಿದಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ ಜೀವಳ ಪರಲೋಕದ ತಂದೆಗೆ ಆಮೇನ್. ಪ್ರೈಸ್ ದಿ ಲಾರ್ಡ್.